ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡು ದ ಥರ್ಡ್ ಪಾರ್ಟ್ ಆಫ್ ಅ ಚಗಳಿ ಇರುವೆ. I hope you have seen the first and the second part of Chagali Iruve. If not, I request you to watch the first and second part of Chagali Iruve, then come to the third part of a Chagali Iruve. And before starting, I request you to take out your textbook, pencil tagoli, eraser tagoli, earphone hakoli, silent place alli kutkoli. So we'll start with the lesson. 7ನೇ ತರಗತಿಯ ಸಿರಿಕನ್ನಡ ಟೆಕ್ಸ್ಟ್ ಬುಕ್ನ ಚಗಳಿ ಇರುವೆ ಭಾಗ 3. ಸೊ ಇದು ಭಾಗ 2. ಐ ಟೋಲ್ಡ್ ಯು ಏನು ಹೇಳಿದೆ? ಇರುವೆಗಳು they'll make a queue, they'll make a line and they'll join one another and they'll bend the leaf slowly towards another leaf. So what do they do next? Next ಏನು ಮಾಡ್ತಾರೆ? The leaf is bent now. ಆಮೇಲೆ ಏನು ಮಾಡ್ತಾರೆ? ಹಲಸಿನ ಮತ್ತು ಮಾವಿನ ಮರದಲ್ಲಿ, ಹಲಸಿನ ಮರ ಇಸ್ ಅ ಜಾಕ್ ಫ್ರೂಟ್ ಟ್ರೀ, ಮಾವಿನ ಮರ ಇಸ್ ಅ ಮ್ಯಾಂಗೋ ಟ್ರೀ. ನರದಲ್ಲಿ ನೇತಾಡುತ್ತಿರುವ ದ ಒನ್ ಸ್ವಿಂಗಿಂಗ್, ಸಾಮಾನ್ಯ ಗಾತ್ರದ ವೆರಿ ಆವ್ರೇಜ್ ಸೈಜ್ ಚಗಳಿ ಕೊಟ್ಟೆಯ ಚಿಕ್ಕೆಲೆಗಳು. ಚಗಳಿ ಕೊಟ್ಟೆ ಅಂದ್ರೇನೋ? ದ ಗೂಡು ಇಸ್ ಕಾಲ್ಡ್ ಆಸ್ ಅ ಕೊಟ್ಟೆ. ಚಿಕ್ಕೆಲೆಗಳು, ಚಿಕ್ಕ ಎಲೆ, ಚಿಕ್ಕ ಪ್ಲಸ್ ಎಲೆ, ಚಿಕ್ಕೆಲೆ ಒಂದಕ್ಕೊಂದು ತಾಗುತ್ತಿದ್ದಂತೆಯೇ ಆಸ್ ಎ ಟಚ್ ಒನ್ ಅನದರ್ ಸ್ಲೋಲಿ, ಆಸ್ ಎ ಟಚ್ ಒನ್ ಅನದರ್. ತಾಗೋದು ಅಂದರೆ ಟು ಟಚ್. ಓಕೆ, ಇರುವೆಗಳು ತಮ್ಮ ಹಳೆಯ ಗೂಡಿಗೆ ಓಡಿ. ಸೊ ಇರುವೆಗಳು ಒನ್ಸ್ ದೇ ಸ್ಟಾರ್ಟ್ ಟಚಿಂಗ್ ಈಚ್ ಅದರ್, ಇರುವೆ ದೇ ವಿಲ್ ರನ್ ಟು ದೇರ್ ಗೂಡು ನೆಸ್ಟ್, ಓಡಿ ಹೋಗಿ ಇನ್ನೂ ಕೋಶಾವಸ್ಥೆಯಲ್ಲಿರುವ ಲಾರ್ವಾಗಳನ್ನು. ಸೊ ಕೋಶಾವಸ್ಥೆ ಅಂದರೆ ಕೋಶಾವಸ್ಥೆ ಅಂದರೆ ಇಟ್ಸ್ ಇನ್ ಅ ಬಿಗಿನಿಂಗ್ ಸ್ಟೇಜ್, ಲಾರ್ವಾ. ಸೊ ಬೇಸಿಕಲಿ ದ ಲಾರ್ವಾ ಆರ್ ದೇರ್ ಬೇಬೀಸ್. ಓಕೆ, ಸೊ ಲಾರ್ವಾ ಅಲ್ಲ, ಬೇಬೀಸ್ ಅದು. ಇನ್ನು ಇಟ್ಸ್ ಇನ್ ಅ ಬಿಗಿನಿಂಗ್ ಸ್ಟೇಜ್. ತಮ್ಮ ದವಡೆಯಲ್ಲಿ, ಸೊ ದೇ ಹೋಲ್ಡ್ ದಟ್ ಲಾರ್ವಾ and they'll hold it in a davade, ಜಾನಲ್ಲಿ ಹಿಡ್ಕೊಳ್ಳುತ್ತೆ. ಮೃದುವಾಗಿ ಹಿಡಿದು, they'll hold it softly, they will bring that one, ಹಿಡಿದು ತರುತ್ತದೆ. ಆ ಲಾರ್ವಾಗಳನ್ನು ಎಲೆಗೆ ಎಲೆ ಅಂಟಿಸಬೇಕಾದ ಜಾಗದಲ್ಲಿ ವಿಚಿತ್ರವಾಗಿ ನೇವರಿಸುತ್ತಾ. ಸೊ they'll bring that larva and they'll apply this larva. ನೇವರಿಸು ಅಂದರೆ apply it. They apply this in a very weird way. ವಿಚಿತ್ರ ಅಂದರೆ very weirdly they apply this to the place where they have to touch the leaves, where they have to tie the leaves. So they apply this larva to that place. Okay, ಮೇಲು ಕೆಳಗು ಮಗ್ಗದ ಲಾಳ ಆಡಿಸುವಂತೆ ಅತ್ತಿಂದಿತ್ತ ಆಡಿಸುತ್ತವೆ. They'll apply from up to the down. Okay, just like a handloom. Have you seen the handloom? How do they prepare the dresses? Like up and down like this. So in the similar fashion, they apply this larva up and down, and so that they can touch the leaves, they can tie the leaves, they can bring the leaves together and join it and to form the kotte, the nest. ಲಾರ್ವಾಗಳನ್ನು ನೇವರಿಸುವುದರಿಂದ ಅವು ರೇಷ್ಮೆಯಂಥ ನೂಲನ್ನು ಸತತವಾಗಿ ಸ್ರವಿಸಲು ಶುರು ಮಾಡುತ್ತವೆ. ಆಸ್ ದೇ ಅಪ್ಲೈ ದ ಲಾರ್ವಾ, ಇಟ್ ಲುಕ್ಸ್ ಲೈಕ್ ಅ ಸಿಲ್ಕ್ ಥ್ರೆಡ್. ಸೊ ಇಟ್ ಲುಕ್ಸ್ ಲೈಕ್ ಅ ಸಿಲ್ಕ್ ಥ್ರೆಡ್ between the tree. And I hope you have seen the video. I asked you to see the video in the last session, in the last bhaga 2 I asked you go and watch the weaver ant nest. How do they form the nest? If you have seen that video, then you would understand how they get the larva and how they apply this larva to the leaves so that will become like a silk thread and join the leaf anta. I hope you have seen. If you have not seen, stop the video here itself, go watch that video, any video in the YouTube you will find it, then come to the further explanation. You will find much more comfortable in understanding the lessons. Okay, ಲಾರ್ವಾಗಳನ್ನು ನೇವರಿಸುವುದರಿಂದ ಅವು ರೇಷ್ಮೆ ಅಂದರೆ ಸಿಲ್ಕ್, ನೂಲು ಇಸ್ ಅ ಥ್ರೆಡ್, ಸತತವಾಗಿ ಕಂಟಿನ್ಯೂಸ್ಲಿ ಸ್ರವಿಸಲು ಶುರು ಮಾಡುತ್ತವೆ. ಸೊ ಇಟ್ ವಿಲ್ ಸ್ಟಾರ್ಟ್ ಅಪ್ಲೈಯಿಂಗ್ ಇಟ್ ಕಂಟಿನ್ಯೂಸ್ಲಿ. ಜೇಡರ ಬಲೆಯಂತೆ, ಲೈಕ್ ಅ ಸ್ಪೈಡರ್ ವೆಬ್. ಬಲೆ ಅಂದರೆ ವೆಬ್, ಜೇಡ ಅಂದರೆ ಸ್ಪೈಡರ್. ಎರಡನ್ನು ಬೆಸೆಯುವ ಈ ನೂಲು ಕೆಲಸ ಮುಗಿಸುವ ಹೊತ್ತಿಗೆ ರೇಷ್ಮೆ ಬಟ್ಟೆಯಂತೆಯೇ ದಪ್ಪಗಿದ್ದು ಎಲೆಗಳೆರಡನ್ನು ಅಂಟಿಸಿರುತ್ತದೆ. ಬೈ ದ ಟೈಮ್ ಇಟ್ ಫಿನಿಶ್ ದ ಜಾಬ್, ಇಟ್ ವಿಲ್ ಬಿಕಮ್ ಸೋ ಥಿಕ್. ದಟ್ಟ ಅಂದರೆ ಡೆನ್ಸ್ ಆಗಿ, ದಪ್ಪ, ಥಿಕ್ ಆಗಿ ಎರಡು ಎಲೆಗಳನ್ನು ಬೋತ್ ದ ಲೀವ್ಸ್ ಅಂಟಿಸಿರುತ್ತದೆ. ಇಟ್ ವಿಲ್ ಬಿ ಸ್ಟಿಕ್ಕಿಂಗ್. ಸೊ ದಿಸ್ ಲಾರ್ವಾ ವಿಲ್ ಹೆಲ್ಪ್ ಟು ಸ್ಟಿಕ್ and it will look very dense and thick. ಚಗಳಿ ಇರುವೆಗಳು ಮೊದಲು ಎರಡೋ ಮೂರೋ ಅಕ್ಕ ಪಕ್ಕದ ಎಲೆಗಳನ್ನು ಸೇರಿಸಿ ಪೊಟ್ಟಣ ಕಟ್ಟಿದಂತೆ ಚಿಕ್ಕ ಗೂಡು ಕಟ್ಟುತ್ತವೆ. ಸೊ ಹೌ ಡು ದೇ ಫಾರ್ಮ್? ಬೇಸಿಕಲಿ ದೇ ವಿಲ್ ಜಾಯಿನ್ ದ ಲೀವ್ಸ್. ಸೊ ಇನಿಷಿಯಲಿ ದೇ ವಿಲ್ ಜಾಯಿನ್ 2 or 3 leaves together. They'll make a potana. Potana is like this.
like a small basket ತರ, okay, a small bowl. So they'll make it like a small bowl. ಪೊಟ್ಟಣ ತರ ಮಾಡುತ್ತೆ. This is called a ಪೊಟ್ಟಣ. ಚಿಕ್ಕ ಗೂಡು, they'll form a small ಗೂಡು, small nest. ಇವುಗಳ ಸಂಖ್ಯೆ ಬೆಳೆದಂತೆಲ್ಲ, as they grow in number, so initially there will be very less Chagali Iruve, so they'll make a small nest for them. But as the community grows and grows and grows, ಮೇಲಿನ ಮತ್ತು ಅಕ್ಕ ಪಕ್ಕದ ಎಲೆಗಳನ್ನು ಹೊಂದಿಸಿ ಮಾಳಿಗೆಗಳನ್ನು ನಿರ್ಮಿಸುತ್ತಾ ಗೂಡನ್ನು ಕಟ್ಟುತ್ತವೆ. ಸೊ ಮಾಳಿಗೆ ಅಂದರೆ they will build like an apartment, they'll build a big huge building. When you compare to the ant, this is a huge building. ಮಾಳಿಗೆ ಅಂದರೆ a very big building ಅಂತ ಅರ್ಥ. ನಿರ್ಮಿಸುತ್ತಾ, ಮಾಳಿಗೆಯನ್ನು ನಿರ್ಮಿಸುತ್ತಾ, they start building the ಮಾಳಿಗೆ, ಗೂಡನ್ನು ದೊಡ್ಡದಾಗಿ ಮಾಡುತ್ತದೆ. they will make the ಗೂಡು a big one, huge one. ದೊಡ್ಡ ಗೂಡುಗಳಲ್ಲಿ 5-10 ಲಕ್ಷ ಇರುವೆಗಳವರೆಗೂ ಇರುತ್ತವೆ. the huge big ಗೂಡಲ್ಲಿ how many ಇರುವೆಸ್ will be there? minimum 5 to 10 lakhs. 5 ಲಕ್ಷ, 5 lakh, 10 ಲಕ್ಷ, 10 lakh, 5 to 10 lakh ants will live in that ಗೂಡು. ಇರುವೆಗಳ ಸಂಖ್ಯೆ ಇದನ್ನೂ ಮೀರಿ ಬೆಳೆದರೆ ಆಗ ಅದೇ ಮರ ಬೇರೆ ಕೊಂಬೆಯಲ್ಲೋ ಅಥವಾ ಸಮೀಪದ ಇನ್ನೊಂದು ಮರದಲ್ಲೋ ಹೊಸ ಉಪಕೊಟ್ಟೆಗಳನ್ನು ಕಟ್ಟುತ್ತವೆ. ಇಫ್ ದ ನಂಬರ್ ಗ್ರೋಸ್ ಮೋರ್ ದನ್ ದಿಸ್, ದೆನ್ ದೇ ಗೋ ಫ್ರಾಮ್ ದ ಕೊಟ್ಟೆ ಇನ್ ದ ಡಿಫ್ರೆಂಟ್ ಟ್ರೀ ಆರ್ ದ ಡಿಫ್ರೆಂಟ್ ಬ್ರಾಂಚ್. ಈ ಇರುವೆಗಳ ಶಿಸ್ತು, ದೀಸ್ ಆ್ಯಂಡ್ ಶಿಸ್ತು ಅಂದರೆ ಡಿಸಿಪ್ಲಿನ್, ಧೈರ್ಯ, ದ ಬೋಲ್ಡ್ನೆಸ್, ದ ಬ್ರೇವರ್ and the ಒಗ್ಗಟ್ಟು is a unity. They say in the because of the unity, because of the braveness, because of the discipline, ಇವನ್ನು ಮನುಷ್ಯರಿಗೂ ಸಹ ಹಿಮ್ಮೆಟ್ಟಿಸುವುದು ಕಷ್ಟ. even human beings also, they can't beat them so easily. ಬೇರೆ ಇರುವೆಗಳನ್ನು ನೀವು ಹಿಡಿಯಲು ಹೋದರೆ ಅವು ತಲೆ ಮೇಲೆ ತಪ್ಪಿಸಿಕೊಂಡು ಓಡಿ ಹೋಗಲು ನೋಡುತ್ತವೆ. ಸೊ ಇಫ್ ಯು ಟ್ರೈ ಟು ಕ್ಯಾಚ್ ಎನಿ ಅದರ್ ಆ್ಯಂಡ್, ದೇ ವಿಲ್ ಟ್ರೈ ಟು ಎಸ್ಕೇಪ್ ಫ್ರಮ್ ಯು. they will try to escape, ಓಡಿ ಹೋಗಲು ಅಂದರೆ to escape from you. ಆದರೆ ಬಟ್ ಚಗಳಿ ಇರುವೆಗಳನ್ನು ಹಿಡಿಯಲು ಹೋದರೆ, if you go to try and if you want to catch the ಚಗಳಿ ಇರುವೆ, ಅವು ಓಡುವುದಿಲ್ಲ, they won't run away. ಬದಲಿಗೆ instead of that, ತಿರುಗಿ ನಿಂತು, they will turn against you, they will face you, ನೆಗೆದು ಕಚ್ಚಲು ಸಿದ್ಧವಾಗಿರುತ್ತವೆ. they will be in an attacking mode, they will be in an angry mode and they will come and bite you. They will be ready to bite you. ಅಷ್ಟೇ ಅಲ್ಲದೆ ತನ್ನ ಹಿಂಭಾಗವನ್ನು ಮೇಲೆತ್ತಿ, okay, they will lift their back side of the body. ಹೊಟ್ಟೆ ಅಡಿಯಲ್ಲಿರುವ, under the stomach, they have something, ಗ್ರಂಥಿಗಳಿಂದ, in the small holes, there will be small holes under the stomach. ಅಪಾಯದ underline this, pheromone, ರಾಸಾಯನಿಕವನ್ನು ಅಂಡರ್ಲೈನ್, ದೇರ್ ಇಸ್ ಅ ಕೆಮಿಕಲ್ ಕಾಲ್ಡ್ ಫಿರಮೋನ್, ಗಾಳಿಯಲ್ಲಿ ಸಿಂಪರಿಸುತ್ತವೆ. ದೇ ವಿಲ್ ಸ್ಪ್ರಿಂಕಲ್ ದ ಕೆಮಿಕಲ್ ವಿಚ್ ಇಸ್ ಅಂಡರ್ ದ ಸ್ಟಮಕ್ ವಿಚ್ ಇಸ್ ಕಾಲ್ಡ್ ಆಸ್ ಅ ಫಿರಮೋನ್. ಕೆಲವೇ ಕ್ಷಣಗಳಲ್ಲಿ, ವಿದಿನ್ ಅ ಸೆಕೆಂಡ್, ಆಜುಬಾಜು ದ ನಿಯರ್ ಬೈ, whoever it is there, ಎಲ್ಲ ಚಗಳಿ ಇರುವೆಗಳಿಗೂ ಯುದ್ಧ ಸನ್ನದ್ಧರಾಗಿ ಹಾಜರಾಗುತ್ತವೆ. ಸೊ ವೆನ್ ದೇ ರಿಲೀಸ್ ದಟ್ ಕೆಮಿಕಲ್, whoever next to that Chagali Iruve, everyone will come and they will assemble and they will be ready to fight against you. Underline the chemical name, very important. So here we stop the third part of a Chagali Iruve. Very interesting, right? So do not forget to watch the video of a Chagali Iruve nest formation. Forget madbedi, maribedi, please watch that. Only then you will understand very easily. I know, however, the explanation will be easier for you, but still when you watch the video, you will get connected more easily with the video. So do not take this wrong that why ma'am is asking us to watch the video again and again anta. You will watch and understand quickly. I want you to understand, that's it. Whatever the medium, whatever the media, that's completely fine. Please watch the video, then come to the explanation. Avaga it's easy for you to write down in your exams also, alva. Knowledge is very important, makla. Getting the marks is very easy. Anyone can get the marks, but knowledge, it should retain here to your entire life. Okay na? So I'll stop here. Doubt idre comment section alli comment ಮಾಡಿ, or write an email to yashaswikannadavaani@gmail.com. Share this video with your friends so that let them understand. Like ಮಾಡಿ, share ಮಾಡಿ, subscribe ಮಾಡಿ to Yashaswi Kannadavaani YouTube channel ಗೆ. We'll see you in the next part, the last part of the Chagali Iruve in the next video. So until then, keep practicing and watch the video. Doubts idre ಕೇಳಿ. ಧನ್ಯವಾದಗಳು.
From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the 10th book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.